ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಆಗಿ. ಹಿಂದೂ ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಶುರು ಆಗಿಲ್ಲ ಅಂದ್ರೂ ನಾವು ಆ್ಯಕ್ಚುಲಿ ಎವ್ರಿ ಡೇ ಇದ್ದಾಗ ಕ್ಯಾಲೆಂಡ್ರ್ ನೋಡ್ತೀವಿ, ಡೇಟ್ನ ನೋಡ್ತೀವಿ ಅಂದಾಗ ಜನವರಿ ಅನ್ನೋದು ಪ್ರತಿಯೊಬ್ಬರಿಗೂ ವಿಶೇಷವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವರ್ಷ ತುಂಬ ಒಳ್ಳೆಯ ವರ್ಷ ಅಂತೆ ಪ್ರತಿಯೊಬ್ಬರಿಗೂ. ಇಂಥ ರಾಶಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಒಂದು ವರ್ಷ ಒಂದು ರೀತಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಸಾಧ್ಯ ಆದಷ್ಟು ನಾನು ರಾಶಿ ಫಲದ ಬಗ್ಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಆ ಬುಕ್ಸ್ನ ತಂದಿದ್ದೀನಿ. ಅದನ್ನು ಸ್ವಲ್ಪ ಒಂದ್ಸತಿ ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ವರ್ಷದ ಅಂದರೆ 2024 ಕೊನೆಯ ಅಮಾವಾಸ್ಯೆಯ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡಲೇಬೇಕು. ಯಾಕಂದರೆ ಸುಮಾರು ಜನಕ್ಕೆ 2024 ಅನ್ನೋದು ತುಂಬ ರೀತಿಯಾದ ಪರೀಕ್ಷೆಗಳನ್ನ ತಂದಿದೆ. ಎಷ್ಟೋ ಜನ ಹೇಳ್ತಾ ಇದ್ರಿ, ನನಗೆ ಈ ವರ್ಷ ಒಂದು ರೀತಿ ಕೆಲವೊಂದು ನೋವುಗಳನ್ನೇ ನೋಡಿದ್ದೀನಿ, ಎಲ್ಲ ಕೆಲಸಗಳಲ್ಲಿ ಅಡೆತಡೆಗಳನ್ನೇ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಒಂದೇ ಹೇಳೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಈ ಒಂದು 2024 ಒಂದು ರೀತಿ ಎಲ್ಲ ರೀತಿ ಪಾಠನೂ ಕಲಿಸಿರುತ್ತೆ. ಎಷ್ಟೋ ನೋವುಗಳನ್ನ ನೋಡಿರ್ತೀರ. ಪ್ರತಿಯೊಬ್ಬರಿಗೂ ಈ ಒಂದು ವರ್ಷದಲ್ಲಿರುವಂಥ ಕಷ್ಟಗಳು ಎಲ್ಲ ಕಳೆದು ನೆಕ್ಸ್ಟ್ ಒಂದು ಬರೋ ವರ್ಷ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿರಲಿ. ಸೊ ಅಂತ ಎಲ್ಲರೂ ಕೂಡ ಈ ಒಂದು ಅಮಾವಾಸ್ಯೆ ದಿನ ಒಂದು ಕೆಲಸವನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕರ್ಮಗಳು ಏನೇ ಒಂದು ಅಡೆತಡೆಗಳು ದೋಷಗಳು ಇದ್ರೂ ನಿವಾರಣೆ ಆಗುತ್ತೆ. ಬರುವಂಥ ಒಂದು ವರ್ಷ ನಿಮಗೆ ಶುಭದಾಯಕವಾಗಿರುತ್ತೆ. ಸೊ ಮೊದಲಿಗೆ 2024 ಕೊನೆಯ ಒಂದು ಅಮಾವಾಸ್ಯೆ ಯಾವಾಗಿದೆ, ಆ ಒಂದು ಅಮಾವಾಸ್ಯೆಯ ವಿಶೇಷತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಮಾವಾಸ್ಯೆ ಬಂದು ಸೋಮವಾರ ಇದೆಯಾ ಭಾನುವಾರ ಇದೆಯಾ ಅಂತ ಅನ್ನೋದಾದರೆ, ಈ ಅಮಾವಾಸ್ಯೆಯ ತಿಥಿ ಟೈಮಿಂಗ್ ಶುರುವಾಗೋದೆ ಸೋಮವಾರ ಬೆಳಗಿನ ಜಾವ 3:15 ಶುರುವಾದರೆ ಮುಗಿಯೋದು ಮಂಗಳವಾರ ಬೆಳಗಿನ ಜಾವ 3:42 ಮುಗಿಯುತ್ತೆ. ಸೊ ನಾವು ಸೂರ್ಯೋದಯವನ್ನು ಗಣನೆಗೆ ತಗೊಳ್ಳೋದಾದರೆ ಸೋಮವಾರ ಅಂದರೆ 30/12/2024 ಸೋಮವಾರ ಈ ಅಮಾವಾಸ್ಯೆ ಬಂದಿದೆ. ಧನುರ್ಮಾಸದಲ್ಲಿ ಬಂದಿರುವಂಥ ಈ ಅಮಾವಾಸ್ಯೆನ ನಾವು ಎಳ್ಳು ಅಮಾವಾಸ್ಯೆ ಅಂತ ಕರಿತೀವಿ. ಸೊ ವಿಶೇಷವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ತುಂಬ ಶುಭದಾಯಕವಾಗಿ ಲಾಭದಾಯಕವಾಗಿ ಈ ಒಂದು ಅಮಾವಾಸ್ಯೆ ಬಂದಿದೆ. ಸೊ ಹಾಗಾಗಿ ನಾವು ಕೆಲವೊಂದು ಆಚರಣೆಗಳನ್ನ ಈ ಒಂದು ಅಮಾವಾಸ್ಯೆಯ ದಿನ ಮಾಡೋದ್ರಿಂದ ನಮ್ಮ ಕಾಟಕರ್ಮಗಳು ಕಳೆದು ಒಂದು ರೀತಿಯಾದಂಥ ಶುಭ ಫಲಗಳನ್ನ ನಾವು ನೋಡ್ಬೋದು. ಈ ಅಮಾವಾಸ್ಯೆಯನ್ನು ಸೂರ್ಯದೇವರಿಗೂ ಮೀಸಲಾಗಿಟ್ಟಿರೋದ್ರಿಂದ, ಅಂದರೆ ಇವತ್ತಿನ ದಿನ ಅಂದರೆ ಎಳ್ಳಮಾವಾಸ್ಯೆಯ ದಿನ ಸೂರ್ಯದೇವರ ಪೂಜೆಯನ್ನು ಮಾಡೋದ್ರಿಂದನೂ ಕೂಡ ನಮ್ಮ ಎಷ್ಟೋ ಅಡೆತಡೆಗಳಿರುವಂಥ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಕೆಲಸಗಳನ್ನ ಹುಡುಕ್ತಾ ಇರ್ತಿರಲ್ಲ, ಅಂಥವರಿಗೂ ಕೂಡ ಈ ಒಂದು ಸೂರ್ಯದೇವರ ಪೂಜೆಯನ್ನು ಮಾಡೋದ್ರಿಂದ ಅವರಿಗೆ ಖಂಡಿತ ಕೆಲಸದಲ್ಲಿ ಲಾಭದಾಯಕವಾಗಿರುತ್ತೆ. ಕೆಲಸ ಸಿಕ್ಕಿಲ್ಲ ಅನ್ನೋರಿಗೆ ಖಂಡಿತ ಕೆಲಸದ ಒಂದು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ನಾವು ಯಾವ ರೀತಿ ಅವತ್ತೊಂದು ದಿನ ಪೂಜೆನ ಸಲ್ಲಿಸಬೇಕು ಅನ್ನೋದಾದರೆ, ಧನುರ್ಮಾಸ ಆಗಿರೋದ್ರಿಂದ ನಾವು ಖಂಡಿತ 4 ಗಂಟೆಗೆ ಎದ್ದೇಳ್ತೀವಲ್ವ, ಎದ್ದಾಗ ಸ್ನಾನ ಮಾಡೋದಕ್ಕೂ ಮುಂಚೆ ಸ್ನಾನದ ನೀರಲ್ಲಿ ನಾವು ಚಿಟಿಕೆ ಅರಿಶಿಣದ ಪುಡಿ ಹಾಕಬೇಕು. ಹೌದು, ಯಾವುದೇ ವಿಶೇಷ ಸಂದರ್ಭಗಳಿರಲಿ ಹಬ್ಬಗಳಿರಲಿ ನಾವು ಆ ನೀರಲ್ಲಿ ಅರಿಶಿಣದ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು. ಜೊತೆಗೆ ಈ ಒಂದು ದಿನ ಅಂದರೆ ಈ ಎಳ್ಳಮಾವಾಸ್ಯೆ ಆಗಿರೋದ್ರಿಂದ ಅವತ್ತು ನತ್ತಿಯ ಮೇಲೆ ಚಿಟಿಕೆಯಷ್ಟು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಶನಿ ಕಾಟ ಒಂದು ನಿವೃತ್ತಿ ಆಗುತ್ತೆ. ಅಂದರೆ ಶನಿ ಕಾಟದಿಂದ ಬಿಡುಗಡೆ ಆಗ್ತೀವಿ. ಅಥವಾ ಶನಿ ಕಾಟ ಇರೋರಿಗೆ, ಅಂದರೆ ಎಷ್ಟೋ ಜನ ಶನಿ ದಶೆ ನಡೀತಾ ಇರತ್ತಲ್ಲ, ಅಂಥವರಿಗೆ ಕಾಟ ಕರ್ಮಗಳು ಒಂದು ಮಟ್ಟಿಗೆ ಅದು ಕಮ್ಮಿ ಆಗುತ್ತೆ. ವೈಜ್ಞಾನಿಕವಾಗಿ ನೋಡೋದಾದ್ರೂ ಕೂಡ ಈ ಒಂದು ಧನುರ್ಮಾಸದ ಸಮಯದಲ್ಲಿ ವಿಪರೀತ ಚಳಿ ಇರೋದ್ರಿಂದ ಈ ಒಂದು ಚರ್ಮಗಳು ಕೂಡ ಒಣಗ್ದಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಮಾಸದಲ್ಲಿ ಎಳ್ಳಿಂದ ಮಾಡಿರೋಂಥ ಪದಾರ್ಥಗಳನ್ನ ತಿನ್ನೋದಾಗಿರ್ಬೋದು, ಅಥವಾ ಎಳ್ಳೆಣ್ಣೆಯನ್ನು ಮೈಗೆ ಸ್ವಲ್ಪ ಹಚ್ಕೊಳ್ಳೋದ್ರಿಂದನೂ ಕೂಡ ಒಂದು ರೀತಿ ಚರ್ಮದ ರಕ್ಷಣೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಪ್ರಕಾರ ಹಿರಿಯರು ಮಾಡಿರ್ಬೋದು, ಅದು ಗೊತ್ತಿಲ್ಲ. ಸೊ ಹಾಗಾಗಿ ಅವತ್ತೊಂದು ದಿನ ನತ್ತಿಗೆ ನೀವು ಕೈಕಾಲಿಗೆಲ್ಲ ಹಚ್ಚೋದೇನು ಬೇಡ, ನತ್ತಿಗೆ ಜಸ್ಟ್ ಒಂದು ಡ್ರಾಪ್ನ ತೊಗೊಂಡು ಹಚ್ಕೊಂಡು ನೀವು ನೀರಲ್ಲಿ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ. ಸ್ನಾನವನ್ನು ಮಾಡಿದ್ಮೇಲೆ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಮನೆಯಲ್ಲಿ ಮೊದಲು ದೇವರಿಗೆ ಪೂಜೆನ ಮಾಡಿ, ನಂತರ ನೀವೇನು ಮಾಡಬೇಕು, ಒಂದು ನಾಗರಕಲ್ಲ ಹತ್ರನೋ ಅಶ್ವತ್ಥ ಕಟ್ಟೆ ಹತ್ರನೋ ಧನುರ್ಮಾಸ ಪೂಜೆಗೆ ಹೋಗ್ತೀರಲ್ವ, ಧನುರ್ಮಾಸದ ಪೂಜೆಯನ್ನು ನೀವು ಅವತ್ತೊಂದು ದಿನ ಮುಗಿಸ್ಕೊಂಡು ಬನ್ನಿ. ಬಂದಾಗ ನೀವು ಇನ್ನೊಂದು ಅವತ್ತು ಧನುರ್ಮಾಸದ ಪೂಜೆ ಜೊತೆಗೆ ಇನ್ನೊಂದು ವಿಶೇಷವಾದ ಕೆಲಸವನ್ನು ಮಾಡಬೇಕು. ಏನಪ್ಪ ಅಂದರೆ ಎಳ್ಳು ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ಇದು ತುಂಬ ತುಂಬ ಇಂಪಾರ್ಟೆಂಟಾಗಿ ನೀವು ಅವತ್ತು ಮಾಡಿ. ಖಂಡಿತ ಪ್ರತಿಯೊಬ್ಬರಿಗೂ ಏನೇ ದೋಷ ಇರಲಿ ಇಲ್ಲದೇ ಇರಲಿ, ಯಾವುದೇ ಕೆಲಸ ಆಗಬೇಕು ಅಂದರೂ ಪ್ರತಿಯೊಬ್ಬರು ಅವತ್ತೊಂದು ದಿನ ಎಳ್ಳೆಣ್ಣೆಯಿಂದ ನೀವು 9 ಬತ್ತಿಗಳನ್ನು ಹಾಕಿ ಆ ಒಂದು ದೀಪವನ್ನು ಹಚ್ಚಬೇಕು. ಇದರಿಂದ
ತುಂಬ ಅಂದರೆ ತುಂಬ ಸಕ್ಸಸ್ನ ನೋಡ್ತೀರಾ. ಪ್ರತಿಯೊಬ್ಬರಿಗೂ ಇದು ತುಂಬ ಅದ್ಭುತವಾಗಿ ಒಂದು ಪರಿಣಾಮವನ್ನು ಬೀರುತ್ತೆ. ಎಲ್ಲಿ ಹಚ್ಚಬೇಕು ಅಂತ ಅನ್ನೋದಾದರೆ ನೀವೇನು ಮಾಡಿ, ನವಗ್ರಹಗಳಿರುತ್ತಲ್ಲ, ನವಗ್ರಹಗಳಿರುವಂಥ ದೇವಸ್ಥಾನಕ್ಕೆ ಹೋಗಿ. ನವಗ್ರಹಗಳನ್ನ ಮುಟ್ಟಬಾರ್ದು. ಎಷ್ಟೋ ಜನ ಅದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ, ನಾಗರಕಲ್ಲನ್ನೆಲ್ಲ ಮುಟ್ಟಬಾರ್ದು ಅನ್ನೋದು. ನವಗ್ರಹಗಳನ್ನ ಮುಟ್ಟಿ ಪೂಜೆ ಮಾಡಬಾರ್ದು. ಬಟ್ ನಾಗರಕಲ್ಲನ್ನ ಮುಟ್ಟಿ ಪೂಜೆ ಮಾಡ್ಬೋದು. ಅಂದರೆ ನಾವು ಒಂದು ಅರ್ಶಿನ ಕುಂಕುಮ ಹಚ್ಚುವಾಗ ಮುಟ್ಟಲೇಬೇಕಾಗತ್ತೆ. ಸೊ ಮುಟ್ಟಿ ಪೂಜೆ ಮಾಡ್ಬೋದು. ಬಟ್ ನವಗ್ರಹಗಳನ್ನ ಮುಟ್ಟಿ ಪೂಜೆ ಮಾಡಬಾರ್ದು. ಒಂದು ರೌಂಡ್ ಆಗಿರುವಂಥ ದೀಪವನ್ನು ತಗೊಳ್ಳಿ. ಆ ದೀಪದಲ್ಲಿ ನೀವೇನು ಮಾಡಿ, 9 ಬತ್ತಿಗಳನ್ನ ನೀವೇನು ಮಾಡಿ ಹಾಕಿ. 9 ಬತ್ತಿಗಳನ್ನ ಸಪ್ರೇಟಾಗಿ ಹಾಕೋದೇನು ಬೇಡ. 9 ಬತ್ತಿಗಳನ್ನೂ ಒಟ್ಟಾಗಿ ಒಸ್ದು, ಅಂದರೆ 9 ಬತ್ತಿಗಳನ್ನ ಸೇರಿಸಿ ಒಂದು ಬತ್ತಿಯನ್ನು ಮಾಡಿ ನೀವೇನು ಮಾಡಿ ಆ ದೀಪದಲ್ಲಿ ಆ ಬತ್ತಿಯನ್ನು ಹಾಕಿ. ಆ ಬತ್ತಿ ಜೊತೆಗೆ ಬತ್ತಿಯನ್ನು ಒಸಿಬೇಕಾದ್ರೆ ಸ್ವಲ್ಪ ಕುಂಕುಮವನ್ನು ಹಾಕ್ಕೊಂಡು, ಚಿಟಿಕೆಯಷ್ಟು ಅರಿಶಿನ, ಅಂದರೆ ಕುಂಕುಮ ಹೆಚ್ಚಾಗಿ ಕಾಣಿಸ್ಬೇಕು, ಅರಿಶಿನದ ಪುಡಿ ಸ್ವಲ್ಪವನ್ನು ಹಾಕಿ ಆ ಒಂದು ಬತ್ತಿಯನ್ನು ಚೆನ್ನಾಗಿ ಒಸ್ದು ಆ ದೀಪದಲ್ಲಿ ಹಾಕಿ. ಒಂದು ಮೂತಿ ಇರುತ್ತಲ್ಲ, ಆ ದೀಪ ತಗೊಳ್ಳಿ. ಆದರೆ ದೊಡ್ಡ ದೀಪ ತಗೊಳ್ಳಿ, ಸಣ್ಣ ದೀಪ ಬೇಡ, ದೊಡ್ಡ ದೀಪ ತಗೊಳ್ಳಿ. ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಬತ್ತಿನ ಒಸ್ದು ಅದಕ್ಕೆ ಹಾಕಿ. ಬತ್ತಿನ ತುಂಬ ಟೈಟಾಗಿ ಒಸಿಬೇಕು. ಅದು ನಾವು ಬತ್ತಿ ಯಾವುದೇ ದೀಪಕ್ಕೆ ಹಾಕಬೇಕಾದ್ರೂ ಬತ್ತಿನ ಚೆನ್ನಾಗಿ ಒಸ್ದು ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಗಟ್ಟಿಯಾಗಿ ಒಸ್ದು ನೀವು ಆ ದೀಪಕ್ಕೆ ಹಾಕಿ. ನಂತರ ಶುದ್ಧವಾದ ಎಳ್ಳೆಣ್ಣೆಯನ್ನು ಹಾಕಿ. ಈಗ ಎಲ್ಲ ಕಡೆ ಮಿಕ್ಸ್ ಬರ್ತಾಯಿದೆ. ಸಾಧ್ಯ ಆದಷ್ಟು ಶುದ್ಧವಾದ ಎಳ್ಳೆಣ್ಣೆ ತರೋದಕ್ಕೆ ಪ್ರಯತ್ನ ಮಾಡಿ. ಶುದ್ಧವಾದ ಎಳ್ಳೆಣ್ಣೆ ಹಾಕಿ ನೀವೇನು ಮಾಡಿ, ಅದನ್ನು ಗಂಧಕಡ್ಡಿಯಿಂದ ನೀವು ಆ ದೀಪವನ್ನು ಹಚ್ಚಬೇಕಾಗತ್ತೆ. ಆ ದೀಪವನ್ನು ಹಚ್ಚಿ ನೀವು ನವಗ್ರಹಗಳ ಪ್ರದಕ್ಷಿಣೆನ ಮಾಡಬೇಕು. ಯಾವ ರೀತಿ ಮಾಡಬೇಕು, ಎರಡು ಕೈಯಿಂದ ಆ ಒಂದು ದೀಪವನ್ನು ಹಿಡ್ಕೊಂಡು ಫಸ್ಟು ನೀವೇನು ಮಾಡಿ, ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಗಂಧಕಡ್ಡಿಯಿಂದ ಪೂಜೆ ಮಾಡ್ತೀರ. ಗಂಧಕಡ್ಡಿಯಿಂದ ದೀಪವನ್ನು ಹಚ್ಚಿ ಅದೇ ಗಂಧಕಡ್ಡಿಯಿಂದ ಆ ದೀಪವನ್ನು ಪೂಜೆ ಮಾಡಿ ಆ ಗಂಧಕಡ್ಡಿಯನ್ನು ತೆಗೆದು ಸೈಡಲ್ಲಿ ಇಟ್ಬಿಡಿ. ನಂತರ ಆ ದೀಪವನ್ನು 2 ಕೈಗಳಲ್ಲಿ ಹಿಡ್ಕೊಂಡು ನೀವೇನು ಮಾಡಬೇಕು, ನವಗ್ರಹ ಮಂತ್ರವನ್ನು ಜಪ ಮಾಡಬೇಕು. ಯಾವುದು? ಓಂ ಸೋಮಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುವೆ ಕೇತುವೆ ನಮಃ. ಅಂದರೆ 9 ನವಗ್ರಹಗಳನ್ನು ನೇಮ್ನ ಹೇಳಿಕೊಂಡು ಆ 2 ಕೈಗಳಿಂದ ಆ ದೀಪವನ್ನು ಇಟ್ಕೊಂಡು ನೀವೇನು ಮಾಡಬೇಕು, ನವಗ್ರಹಕ್ಕೆ ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬರಬೇಕಾದ್ರೆ ಕ್ಲಾಕ್ ವೈಸಲ್ಲಿ 7 ಬಾರಿ ಬರಬೇಕು. ಅಂದರೆ ನಾವು ಬಲಭಾಗದಿಂದ ಬರ್ತೀವಲ್ವ, ಸ್ಟಾರ್ಟ್ ಮಾಡ್ತೀವಲ್ಲ, ಅದನ್ನು 7 ಬಾರಿ ಮಾಡಬೇಕು. ಮತ್ತು ಉಲ್ಟಾ 2 ಬಾರಿ ಮಾಡಬೇಕು. ಯಾಕಂದರೆ 2 ದೇವರು ಉಲ್ಟಾದಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲು 7 ರೌಂಡು ಕ್ಲಾಕ್ ವೈಸ್ ಮಾಡಿ, ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ 2 ರೌಂಡನ್ನ ನೀವು ಮಾಡಿ. ಈ ರೀತಿ ದೀಪವನ್ನು ಹಿಡ್ಕೊಂಡು ನೀವು 9 ಪ್ರದಕ್ಷಿಣೆಯನ್ನು ನವಗ್ರಹಕ್ಕೆ ಮಾಡಿಬಿಟ್ಟು ಆ ನವಗ್ರಹಗಳ ಮುಂದೆ ನೀವೇ ಈ ಒಂದು ಎಳ್ಳು ಬತ್ತಿ ಹಚ್ಚೋಕ್ಕೆ ಕಲ್ಲನ್ನ ಇಟ್ಟಿರ್ತಾರಲ್ಲ, ಅದರ ಹತ್ರ ನೀವು ಈ ದೀಪವನ್ನು ನವಗ್ರಹಗಳು ನೋಡೋ ರೀತಿ ಆ ದೀಪದ ಉರಿ ಆ ನವಗ್ರಹಕ್ಕೆ ತೋರಿಸೋ ರೀತಿ ಆ ದೀಪವನ್ನು ಇಟ್ಟು ನೀವು ಕೈ ಮುಕ್ಕೊಂಡು ಬನ್ನಿ. ಖಂಡಿತ ನಿಮಗೆ ಹೇಳ್ತೀರಾ, ನೀವೇ ಮೆಸೇಜ್ ಮಾಡಿ ಹೇಳ್ತೀರಾ, ನೀವು ಸಿಕ್ಕಾಬಟ್ಟೆ ಒಂದು ರೀತಿಯಾದ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಯಶಸ್ಸನ್ನ ನೋಡ್ತೀರಾ. ತುಂಬ ವಿಶೇಷವಾದ ಮಾಹಿತಿ. ದಯವಿಟ್ಟು ಪ್ರತಿಯೊಬ್ಬರು ಮಾಡಿ. ನಾನು ಇಂಥವ್ರಿಗೆ ಅಂತ ಹೇಳ್ತಾ ಇಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದ ಏನಾದರೂ ಸಮಸ್ಯೆಗಳಿರುತ್ತೆ. ಅದು ಆರೋಗ್ಯ ಸಮಸ್ಯೆ ಇರ್ಬೋದು, ಮದುವೆ ಸಮಸ್ಯೆ ಇರ್ಬೋದು, ಮಕ್ಕಳು ಸಮಸ್ಯೆ ಇರ್ಬೋದು, ಎಂಥದೇ ಸಮಸ್ಯೆ ಇರಲಿ, ಅಥವಾ ಬೇರೆ ಯಾವುದೂ ಸಮಸ್ಯೆ ಬರಲೇಬಾರ್ದು, ನಾನು ಈಗ ಚೆನ್ನಾಗಿದ್ದೀನಿ, ಇನ್ನೂ ಹಂಗೆ ಚೆನ್ನಾಗಿರಬೇಕು ಅಂತ ಬಯಸೋರು ಕೂಡ ಈ ಒಂದು ನವಗ್ರಹಕ್ಕೆ ಅವತ್ತೊಂದು ದಿನ, ಅಂದರೆ ಸೋಮವಾರ ಬೆಳಗ್ಗೆ ಸಾಧ್ಯ ಆದಷ್ಟು ಈ ಒಂದು ಕೆಲಸವನ್ನು ಮುಂಜಾನೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಮಾಡಿ. ತುಂಬ ವಿಶೇಷವಾದ ಸಮಯ. ನಿಮ್ಗಾಗುತ್ತೆ ಅಂದರೆ 5:45, ಅಂದರೆ ಕೆಲವ್ರಿಗೆ 6 ಗಂಟೆ ಒಳಗಡೆ ಬರೋಕ್ಕಾಗಲ್ಲ ಅನ್ನೋರು ಒಂದು 6ರಿಂದ 7 ಗಂಟೆ ಮಾಡಿ. ಆಗುತ್ತೆ ಅನ್ನೋರು 5:45 ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿ. ವಿತಿನ್ 7 ಗಂಟೆ ಒಳಗಡೆ ನೀವು ಈ ದೀಪ ಪ್ರದಕ್ಷಿಣೆ ಮಾಡಿ ದೀಪವನ್ನು ನವಗ್ರಹಕ್ಕೆ ಸಮರ್ಪಿಸಿ ಬನ್ನಿ. ಖಂಡಿತ ಯಾವುದೇ ಗ್ರಹದಿಂದ ನಿಮಗೆ ದೋಷ ಇದ್ರೂ ಅಥವಾ ಆ ಗ್ರಹಗಳಿಂದ ನಿಮಗೆ ತೊಂದರೆ ಇದ್ದರೂ ಅದು ಖಂಡಿತ ದೂರ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಬೆಳಗ್ಗಿನ ಜಾವದಲ್ಲಿ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಆಗಿಲ್ಲ ಅಂದರೆ ನೀವು ಸಂಜೆ ಒಂದು 6 ಗಂಟೆ ಮೇಲೆ ಈ ಒಂದು ಕೆಲಸವನ್ನು ಮಾಡ್ಬೋದು. ಬಟ್ ಆದರೆ ನಾನು ಪ್ರತಿಯೊಬ್ಬರಿಗೂ ಪ್ರಿಫರ್ ಮಾಡೋದು ಬೆಳಗಿನ ಜಾವದ ಪೂಜೆನ. ಯಾಕಂದರೆ ಸೂರ್ಯೋದಯದ ಸಮಯ ತುಂಬ ಶುಭದಾಯಕ ಅಂತ ಹೇಳ್ತಾರೆ. ಸೊ ಹಾಗಾಗಿ ನವಗ್ರಹಕ್ಕೆ ಈ ಒಂದು ದೀಪ ಪೂಜೆಯನ್ನು ಮಾಡೋದು ಮುಂಜಾನೆ ಆದರೆ ಇನ್ನೂ ಒಳ್ಳೆಯದು. ಯಾರಿಗಾಗಿಲ್ಲ, ನಮ್ಗೆ ಆಪ್ಷನ್ನೇ ಇಲ್ಲ, ಬೆಳಗ್ಗೆ ಎದ್ದೋಗಿ ಮಾಡೋಕ್ಕಾಗಲ್ಲ ಅನ್ನೋರು ಮಾತ್ರ ಈ ಒಂದು ಸಂಜೆನ ಸೆಲೆಕ್ಟ್ ಮಾಡಿ. ಆಗುತ್ತೆ ಅನ್ನೋರು ದಯವಿಟ್ಟು ಬೆಳಗಿನ ಒಂದು ಸಮಯದಲ್ಲಿ ಈ ಒಂದು ದೀಪ ಪೂಜೆಯನ್ನು ಮಾಡಿ, ದೀಪ ಪ್ರದಕ್ಷಿಣೆ ಮಾಡಿ. ಖಂಡಿತ ನಿಮ್ಮ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು 100% ಕಮೆಂಟ್ ಹಾಕ್ತೀರಾ ನಮಗೆ ಒಳ್ಳೆಯದಾಗಿದೆ ಅಂತ. ಮತ್ತು ಆವತ್ತೊಂದು ದಿನ ಸೋಮವಾರ ಎಳ್ಳು ಅಮಾವಾಸ್ಯೆಯ ದಿನ
ದಾನವನ್ನು ಮಾಡೋದು ಕೂಡ ತುಂಬ ವಿಶೇಷವಾದ ಫಲಗಳನ್ನ ತಂದುಕೊಡುತ್ತೆ. ಅದರಲ್ಲೂ ದೇವಸ್ಥಾನಕ್ಕೆ ನೀವು ಬೂದ್ಗುಂಬಳಕಾಯಿನ ತೊಗೊಂಡೋಗಿ ದಾನವನ್ನು ಮಾಡೋದ್ರಿಂದ, ಅಥವಾ ಮಕ್ಕಳಿಗೆ ಸಿಹಿನ ಹಂಚೋದ್ರಿಂದ, ವಯಸ್ಸಾದ ವೃದ್ಧರಿಗೆ ನೀವು ಬಟ್ಟೆಗಳನ್ನು ದಾನ ಮಾಡೋದ್ರಿಂದ, ಅಥವಾ ಧನ ಸಹಾಯ ಮಾಡೋದ್ರಿಂದನೂ ಕೂಡ ನಿಮ್ಮ ಸಕಲ ಪಾಪಗಳು ನಿವಾರಣೆ ಆಗುತ್ತೆ. ಜೀವನದಲ್ಲಿ ಯಶಸ್ಸು ಅನ್ನೋದನ್ನ ನೋಡ್ತೀರಾ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಮಾಡಿ. ನಿಮ್ಮ ಜೀವನದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿದಾಗ ಅದು ಪಾಸಿಟಿವ್ ಆಗಿರಲಿ ಅಂತ ಬಯಸ್ತೀನಿ. ಶುಭ ದಿನ. ಥ್ಯಾಂಕ್ ಯು.